ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ಇವತ್ತಿನ ಕ್ಲಾಸಲ್ಲಿ ಭೂ ಸುಧಾರಣೆಗಳ ಬಗ್ಗೆ ಕಳೆದಂತಹ 2023 ಮತ್ತು 24ರಲ್ಲಿ ಕೇಳಿದಂತಹ ಪ್ರಶ್ನೆಗಳನ್ನು ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಯಾಕಂದರೆ ನೆಕ್ಸ್ಟ್ ಬರೋ PDO ಎಕ್ಸಾಮ್ಸ್ಗೆ ಇದು ಬಹಳ ಯೂಸ್ ಆಗುತ್ತೆ, ಯಾವ್ಯಾವ ಥರ ಕ್ವಶನ್ಸ್ ಬಂದಿದ್ದಾವೆ ಅಂತ. ಅದಕ್ಕೋಸ್ಕರ ಇವತ್ತು ಕಂಪ್ಲೀಟಾಗಿ ಭೂ ಸುಧಾರಣೆ ರಿಲೇಟೆಡ್ ಇರುವಂತಹ ಪ್ರಶ್ನೆಗಳನ್ನು 2023-24ರಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಿದ್ರು, ಜಸ್ಟ್ ಅದಕ್ಕೆ ಕೀ ಆನ್ಸರ್ ಏನಿದೆ ಅಷ್ಟೇ ನೋಡ್ತಾ ಹೋಗ್ತೀನಿ. ಅದೇ ರೀತಿ ಭೂ ಸುಧಾರಣೆ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂದರೆ, ರೆಗ್ಯುಲರ್ ಟಾಪಿಕ್ಗಿಂತ ಎಕ್ಸ್ಟ್ರಾ ಟಾಪಿಕ್ಸು ಕೊಟ್ಟಿದ್ದಾನೆ KPSCಲಿ, ಓಕೆನಾ. ಅದೇ ಇಲ್ಲಿದೆ ನೋಡಿ, ರೆಗ್ಯುಲರ್ ಟಾಪಿಕ್ಸ್ ಇವೆಲ್ಲ ರೆಗ್ಯುಲರಾಗಿ ಓದೋ ಹುಡುಗರು ಎಲ್ಲರೂ ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದರೆ ಇದಿಷ್ಟು ಸಿಲೆಬಸ್ ಮುಗಿಸ್ಕೊಂಡಿರ್ತಾರೆ. ಪೊಲಿಟಿ, ಎಕನಾಮಿಕ್ಸು, ಸೈನ್ಸು, ಈ ರೀತಿ ಏನು ಬರ್ತಾವಲ್ವ, ಹಿಸ್ಟ್ರಿ, ಇವು ಎಲ್ಲವೂ ಸಬ್ಜೆಕ್ಟ್ ಆಲ್ರೆಡಿ ಓದೋ ಹುಡುಗರು ಅಂದರೆ ಕಾಂಪಿಟೇಟಿವ್ ಫೀಲ್ಡಲ್ಲಿರೋ ಹುಡುಗರು ಎಲ್ಲರೂ ಇನ್ನೊಂದು ರೌಂಡ್ ಅಂದರೆ ರೆಗ್ಯುಲರ್ ಸಿಲೆಬಸ್ನ ಎಲ್ಲರೂ ಕಂಪ್ಲೀಟಾಗಿ ಮುಗಿಸ್ಕೊಂಡಿರ್ತಾರೆ. ಅಂದರೆ ಎಕ್ಸ್ಟ್ರಾ ಸಿಲೆಬಸ್ ಯಾವ್ದು ಕೊಟ್ಟಿದ್ದಾನೆ ಅಂದರೆ ಭೂ ಸುಧಾರಣೆ ಕೊಟ್ಟಿದ್ದಾನೆ. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ, ಪಂಚಾಯತು, ಸಹಕಾರ ಸಂಘ, ಎನ್ವಿರಾನ್ಮೆಂಟ್ ಸೈನ್ಸ್ ಕೊಟ್ಟಿದ್ದಾನೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಇವೆಲ್ಲವೂ ಎಕ್ಸ್ಟ್ರಾ ಟಾಪಿಕ್ಸು. ಇವೆಲ್ಲವೂ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ಕೂಡ ಎಕ್ಸಾಮ್ಸಲ್ಲಿ ಚೆನ್ನಾಗಿ, ಅಂದರೆ ಈಗ 3-4 ಪೇಪರಿಂದ ನಾನು ಕ್ವಶನ್ಸ್ ತೊಗೊಂಡಿದ್ದೀನಿ. ಟೋಟಲ್ 25-26 ಕ್ವಶನ್ಸ್ ಏನೋ ಇದ್ದಾವೆ. ಯಾವ್ಯಾವ ತೊಗೊಂಡಿದ್ದೀನಿ ಅಂದರೆ 2023ರಲ್ಲಿ ನಡೆದು ಮತ್ತು 24ರಲ್ಲಿ ಮೊನ್ನೆ ನಡೆದ್ರೆ KPSCದು PDO HK ಇದೆ ಅಲ್ವಾ, ಅದು ಕ್ವಶನ್ಸು ಕೂಡ ತೊಗೊಂಡಿದ್ದೀನಿ ನಾನು. ಯಾವ್ಯಾವ ಕ್ವಶನ್ ಪೇಪರ್ ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ CTI ತೊಗೊಂಡಿದ್ದೀನಿ, ಹಾಗೆ ಅಕೌಂಟ್ ಅಸಿಸ್ಟೆಂಟ್ ತೊಗೊಂಡಿದ್ದೀನಿ, ಆಮೇಲೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ತೊಗೊಂಡಿದ್ದೀನಿ, ಆಮೇಲೆ ಕೋಆಪರೇಟಿವ್ ಇನ್ಸ್ಪೆಕ್ಟ್ರು, ಇವು 3. ಮತ್ತು ಮೊನ್ನೆ ನಡೆದಿರೋ PDO ಎಕ್ಸಾಮು, ಆಮೇಲೆ ಇದರೊಳಗೆ HK ನಾನ್ HK ಈ ಥರ ಇದ್ರ ಕ್ವಶನ್ಸ್ ಎಲ್ಲ ಕೂಡ ಇದರಲ್ಲಿ ತೊಗೊಂಡಿದ್ದೀನಿ. ಯೂಸ್ ಆಗುತ್ತೆ ನಿಮಗೆ, ಅಂದರೆ ನೆಕ್ಸ್ಟ್ ಯಾವ ರೀತಿ ಕ್ವಶನ್ಸ್ ಬರ್ತವೆ ಅನ್ನೋದು ಕೂಡ ನಿಮಗೆ ಫಸ್ಟೇ ಗೊತ್ತಿದ್ರೆ ಓದೋದು ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಇದ್ರ PDF ಎಲ್ಲಿ ಹಾಕ್ತೀನಿ ಅಂದರೆ ಸ್ಟಡಿ ಝೋನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ನಂದೆ, ಇದರಲ್ಲಿ ಇದ್ರ PDF ಹಾಕ್ತೀನಿ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದ್ಸರಿ ರಿವಿಷನ್ ಮಾಡ್ಕೋಬೋದು ಅಂತ ಹೇಳ್ತಾ ಎಕ್ಸ್ಟ್ರಾ ಸಿಲೆಬಸ್. ಆಮೇಲೆ ಮೊನ್ನೆ ಕೇಳಿದ್ರೆ ಬಂದಿರುವಂಥ PDO HK ಸಿಲೆಬಸ್ಸಲ್ಲಿ HK ಎಕ್ಸಾಮಲ್ಲಿ ಲ್ಯಾಂಡ್ ರಿಫಾರ್ಮ್ಸು ಕಂಪ್ಲೀಟಾಗಿ ಈ ಇದರಲ್ಲೇ ಸ್ಟಡಿ ಝೋನು ಚಾನಲಲ್ಲಿನೇ ಮಾಡಿರುವಂಥ ವೀಡಿಯೋಸಿಂದನೇ ಇಷ್ಟು ಕ್ವಶನ್ಸು ಬಂದಿದ್ದಾವೆ. ನಿಮಗೆ ಪ್ರೂಫ್ ಬೇಕಂತಲೇ ಇದನ್ನು ನಾನು ಹಾಕಿದ್ದೀನಿ. 1-2 ದಿನ ಹಿಂದೆ ವೀಡಿಯೋಸ್ನ ಚೆಕ್ ಮಾಡಿದರೆ ನೀವು ಲ್ಯಾಂಡ್ ರಿಫಾರ್ಮ್ಸ್ ಅಂತ ಇದೇ ನಿಮಗೆ ತಮ್ನೇಲ್ ಕಾಣುತ್ತೆ. ಇದೇ ಲ್ಯಾಂಡ್ ರಿಫಾರ್ಮ್ಸು HK ಎಕ್ಸಾಮ್ 17 ನವೆಂಬರ್ 2024 ಅಂತ ಹಾಕಿದ್ದೀನಿ. ಇದರಲ್ಲಿ ಹೋಗಿ ನೋಡಿದರೆ ನಿಮಗೆ ಅನಾಲಿಸಿಸ್ ಮಾಡಿದ್ದೀನಿ, ಎಲ್ಲಿ ಕ್ವಶನ್ಸ್ ಬಂದಿದ್ದಾವೆ, ನಾನು ಎಲ್ಲಿ ಕ್ಲಾಸ್ ಹೇಳಿದ್ದೀನಿ ಇದನ್ನೋದು ಸ್ಕ್ರೀನ್ಶಾಟ್ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಿ. ನಾನು ಇಲ್ಲಿ ಆಲ್ರೆಡಿ ಕ್ಲಾಸ್ ಮಾಡಿದ್ದೆ ಇದನ್ನು, ಇದೇ ಕ್ವಶನ್ಸ್ ಇಲ್ಲಿ ಬಂದಿದೆ ನೋಡಿ ಅಂತಂದು. ನಿಮಗೆ ಡೌಟ್ ಇದ್ದರೆ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾವುದಿದು ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ. ಅದೇ ರೀತಿ ಪಂಚಾಯತ್ ರಿಲೇಟೆಡ್ ಬಂದಿರೋ ಕ್ವಶನ್ಸು ಕೂಡ ನಾನು ಹೇಳಿರೋ ಕ್ಲಾಸಿಂದನೇ ಬಂದಿದ್ದಾವೆ. ಏನು ಸರ್ ಎಲ್ಲ ನಿಮ್ಮಿಂದ ಬಂದಿದ್ದಾವೆ ಅಂತ ಆ ಥರ ಡೌಟ್ ಪಡೋದೇನು ಬೇಡ. ಏನು ಗೊತ್ತಿಲ್ಲ, ನಾನಂತರೂ ಇವಾಗ ಏನೇನು ಕ್ಲಾಸ್ ಮಾಡಿಟ್ಟಿದ್ದೀನೋ ಅದರಲ್ಲಿರೋ ಕ್ವಶನ್ಸ್ ಎಲ್ಲ ಬಂದಿದ್ದಾವಂತ ನಮಗೆ ವಿತ್ತು ನಾನು ಮಾಡಿರೋ ಕ್ಲಾಸಿಂದ ನಾನು ಸ್ಕ್ರೀನ್ಶಾಟ್ ಹಾಕಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಆ ಕ್ವಶನ್ಸ್ನು HK PDO ನಡೆದಿರಲ್ವ ಆ ಕ್ವಶನ್ಸ್ ಹಾಕಿ ನೆಕ್ಸ್ಟ್ ಸ್ಲೈಡಲ್ಲೇ ಅದನ್ನ ನಾನು ಇಲ್ಲಿ ಕ್ಲಾಸ್ ಹೇಳಿದ್ದೀನಿ ನೋಡಿ, ಇಷ್ಟನೇ ಪೇಜಲ್ಲಿ ಹೇಳಿದ್ದೀನಿ ನೋಡಿ ಅಂತಲೂ ಕೂಡ, ಇಷ್ಟನೇ ಕ್ಲಾಸಲ್ಲಿ ಅಂತ ಅದನ್ನ ಸ್ಕ್ರೀನ್ಶಾಟ್ ಹಾಕಿ ಕೂಡ ನಾನು ತೋರಿಸಿದ್ದೀನಿ. ಇದು ಒಂದು ಚೆಕ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಡೌಟ್ ಇದ್ದರೆ ಇದು ಒಂದ್ಸಲ ನೋಡ್ಕೊಳ್ರಿ. ಇದೇ ಚಾನಲಲ್ಲಿ ಹೋದರೆ ಪಂಚಾಯತ್ ಅಂತಂದು ಇದೇ ಥರ ಕಾಣುತ್ತೆ ನಿಮಗೆ. 1-2 ಡೇಸ್ ಹಿಂದೆ ಮಾಡಿದ್ದೀನಿ. ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಅಂತಂದು ಲ್ಯಾಂಡ್ ರಿಫಾರ್ಮ್ಸು ಇದೆರಡು ಮಾಡಿದ್ದೀನಿ ನಾನು, ನೋಡ್ಕೊಳ್ಬೇಕಾದ್ರೆ ಚೆಕ್ ಇದ್ದರೆ. ಸಹಕಾರ ಸಂಘ ಅವನ್ನೆಲ್ಲ ಮಾಡಿದ್ದೀನಿ ಕ್ಲಾಸಸ್ಸು, ಬಟ್ ಸಹಕಾರ ಸಂಘದ ಮೇಲೆ ಕ್ವಶನ್ಸ್ ಕೇಳಿಲ್ಲ, ಬಟ್ ಮಾಡಿಲ್ಲ ಅದರಲ್ಲಿ ನಾನು ತೋರಿಸಿಲ್ಲ ನಿಮಗೆ, ಆಯಿತಾ. ಇವೆರಡು ಮಾಡಿದ್ದೀನಿ, ಇದರಿಂದನೇ ಕಂಪ್ಲೀಟ್ ಕ್ವಶನ್ಸ್ ಬಂದಿದ್ದಾವೆ. ನೆಕ್ಸ್ಟ್ ಬರ್ತವೆ ಏನು ಸರ್ ಅಂದರೆ ನನಗೆ ಗೊತ್ತಿಲ್ಲ, ಅದರದ್ದು ಕ್ವಶನ್ಸ್ ಪೇಪರ್ ಬಂದ ಮೇಲೇ ಗೊತ್ತಾಗೋದು. ಬಟ್ ಇವಾಗಂತೂ ಬಂದಿದ್ದಾವೆ, ನಿಮಗೆ ವಿತ್ ಪ್ರೂಫು ತೋರಿಸಿದ್ದೀನಿ. ಹೋಗಿ ಕ್ಲಾಸ್ ನೋಡಿಕೊಂಡು ಉಳಿದು ಕ್ಲಾಸ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ನಾನ್ HK ಎಕ್ಸಾಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಕ್ವಶನ್ಸ್ ನೋಡೋಣ. ಏನು ಕೇಳಿದ್ದಾರೆ, ಮೈಸೂರು ಗೇಣಿ ಪದ್ಧತಿ ಮತ್ತು ಕೃಷಿ ಭೂಮಿ ಕಾಯ್ದೆ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ 1961ರಲ್ಲಿ ಮೈಸೂರು ಗೇಣಿ ಪದ್ಧತಿ ಅಂತ ಬಂದಿರೋದಕ್ಕೆ ಇದು BD ಜತ್ತಿ ರೈಟ್ ಆನ್ಸರ್, ಓಕೆನಾ. ಇದು ಕರ್ನಾಟಕ ಅಂತ ಬಂದು 1973 ಅಂತ ಬಂದಿದ್ರೆ ಇಸ್ವಿ ಏನಾದರೂ ಅದರಲ್ಲಿ ಮೆನ್ಷನ್ ಮಾಡಿದರೆ ದೇವರಾಜ ಅರಸು ರೈಟ್ ಆಗ್ತಿತ್ತು, ರೈಟಾ. ಈಗ ಇದಕ್ಕೆ ಆನ್ಸರ್ ಏನಂದರೆ BD ಜೊತೆ ರೈಟ್, ಕರ್ನಾಟಕ ಅಂತ ಬಂದಿರೋದಕ್ಕೆ.
ಇಲ್ಲಿ ಕರ್ನಾಟಕ ಅಂತ ಕೇಳಿದ್ದಾನೆ, ರೈಟಾ? ಇಲ್ಲಿ ಬಿಡಿ ಜೊತೆ ಇದೇ ಕ್ವಶನ್ಸ್ ಇದೇ ಪ್ಯಾಟರ್ನ್ ಅಲ್ಲಿ ಭಾರತ ಅಂತ ಕೇಳಿ ಮೊನ್ನೆ PDO ಎಕ್ಸಾಮ್ ಅಲ್ಲಿ ಭಾರತ ಅಂತ ಕೇಳಿ ಕುಮಾರಪ್ಪ ಸಮಿತಿ ಕೇಳಿದ. ಬೇಕಾದ್ರೆ ನಿಮ್ಗೆ ಡೌಟ್ ಇದ್ರೆ ಇದರಲ್ಲಿ ಹೋಗಿ ನೋಡ್ರಿ, ಇದರಲ್ಲಿ ಇದೇ ರೀತಿ ಕೇಳಿದ್ರು. ಆಗ ಹುಡುಗರೆಲ್ಲ ಕನ್ಫ್ಯೂಸ್ ಆಗಿ ಬಿಡಿ ಜೊತೆನೇ ಹಾಕಿದ್ದಾರೆ, ಬಟ್ ಇದಕ್ಕೆ ಆನ್ಸರ್ ಕುಮಾರಪ್ಪ ಸಮಿತಿ. ಇದ್ರೊಳಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ, ಓಕೆನಾ? ನೆಕ್ಸ್ಟ್ ಏನು ಎರೇಸ್ ಮಾಡ್ತೇನೆ, ನಿಮ್ಗೆ PDF ಹಾಕುವಾಗ ಇದೇ ಹಿಂಗೆ ಬಂದ್ಬಿಡ್ತಿಲ್ಲ ಅಂದ್ರೆ. ನೆಕ್ಸ್ಟ್, ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 1974 ಪ್ರಕಾರ ಭೂ ನ್ಯಾಯಮಂಡಳಿಗಳು ಎಲ್ಲಿ ಸ್ಥಾಪಿತವಾಗಿವೆ ಅಂದ್ರೆ ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದು ತಾಲೂಕು ಮಟ್ಟದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗಾದ್ರೆ ನಂಗೆ ಕ್ಲಾಸ್ ನೋಡಿದ್ರೆ ಗೊತ್ತಿರುತ್ತೆ ಎಷ್ಟು ತಾಲೂಕು ಮಟ್ಟದಲ್ಲಿ ಭೂ ನ್ಯಾಯಮಂಡಳಿಗಳನ್ನ ಸ್ಥಾಪಿಸಲಾಗಿದೆ. ಕಮೆಂಟ್ ಮಾಡಿದ್ದೀನಿ, ನಿಮ್ ಕ್ಲಾಸ್ ರೆಗ್ಯುಲರ್ ಆಗಿ ನೋಡಿದ್ರೆ ಗೊತ್ತಿರುತ್ತೆ ಆನ್ಸರ್ ಇದು. ಹಾಗಾದ್ರೆ ಸರ್ ಇಷ್ಟು ಕ್ಲಾಸ್ ಹೇಳಿದ್ರಲ್ಲ, ಇವಾಗ ಹೋಗಿ ಹುಡುಕ್ತೀರಾ ನೀವು, ಸಿಗಲ್ಲ ಅದು. ಯಾಕಂದ್ರೆ ನಾನು ಅದನ್ನ ಪೇಡ್ಗೆ ಇಟ್ಟಿದ್ದೀನಿ, ಜಾಯಿನ್ ಬಟನ್ ಅಂತಂದು. ಇಲ್ಲಿದೆ ನೋಡಿ, PDO ಎಕ್ಸ್ಟ್ರಾ ಸಿಲೆಬಸ್ ಅಂತ ಇದೆ. ಅದಕ್ಕೆಷ್ಟು 89 ರೂಪಾಯಿ. 89 ರೂಪಾಯಿ ಕೊಟ್ರೆ ಇಲ್ಲಿ 10+ ವಿಡಿಯೋ ಅಂದ್ರೆ 14 ವಿಡಿಯೋಸ್ ಇದಾವೆ ಕಂಪ್ಲೀಟ್. ಇಲ್ಲಿ ಪಂಚಾಯತ್ ರಾಜು, ಭೂ ಸುಧಾರಣೆ, ಸಹಕಾರ ಸಂಘ ಕಂಪ್ಲೀಟ್ ಎಕ್ಸ್ಟ್ರಾ ಸಿಲೆಬಸ್ ಅಲ್ಲಿ ಏನಿದೆ ಅದನ್ನೆಲ್ಲ ಕವರ್ ಮಾಡಿದ್ದೀನಿ ನಾನು. ನಿಮಗೆ ಬೇಕಾದ್ರೆ ತಗೋಬಹುದು, ಇಲ್ಲ ಬೇಡ ಸರ್ ಆಲ್ರೆಡಿ ನಮ್ಮ ಹತ್ರ ನೋಟ್ಸ್ ಇದೆ, ಬೇರೆ ಕ್ಲಾಸ್ ತಗೊಂಡಿದ್ದೀನಿ ಅಂದ್ರೂ ಕೂಡ ಪರವಾಗಿಲ್ಲ. ಬಟ್ ನಾನಂತರೂ ಇಷ್ಟೆಲ್ಲ ಹೇಳಿದ್ದೀನಿ. ಇವೆರಡು ಕ್ಲಾಸ್ ನೋಡ್ಕೊಂಡು ಕನ್ಫರ್ಮ್ ಆದ್ರೆ ತಗೊಳ್ರಿ ನೀವು. ಇದನ್ನ ಲ್ಯಾಂಡ್ ರಿಫಾರ್ಮ್ಸ್ ನೋಡ್ರಿ, ಆಮೇಲೆ ಪಂಚಾಯತ್ ನೋಡ್ರಿ. ನಿಮ್ಗೆ ಕನ್ಫರ್ಮ್ ಆದ್ರೆ ತಗೊಳ್ಳಿ, ಬೇಕಂದ್ರೆ ತಗೊಳ್ಳಿ, ಇಲ್ಲ ಬೇಡ ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ನೋಟ್ಸ್ ಇದ್ರೆ ಅದನ್ನೇ ರಿವಿಷನ್ ಮಾಡ್ಕೊಳ್ಳಿ, ಓಕೆನಾ? ಬಟ್ ಇಷ್ಟಂತ ಹೇಳೋದಂತ ಹೇಳಿದ್ದೀನಿ ನಾನು. 89 ರೂಪಾಯಿ ಇದೆ ಇದು. ನಂತರ ಇದರಲ್ಲಿ ಫ್ರೀ ಇಲ್ಲ ಇದು, ಓಕೆನಾ? ನಿಮ್ಮ ಇಷ್ಟ, ಇದ್ರ ಮೇಲೆ ತಗೊಳಂಗಿದ್ರೆ ತಗೋಬಹುದು, ಬೇಡ ಅಂದ್ರೆ ಲಿಮಿಟ್. ಇಲ್ಲಾಂದ್ರೆ ಉಳಿದುದು ಎಕ್ಸ್ಟ್ರಾ GK ಸಿಲೆಬಸ್ ಅಲ್ಲಿ ಏನಿದೆ ಎಕ್ಸ್ಟ್ರಾ ವಿಡಿಯೋಸ್ ಮಾಡಿದ್ದೀನಿ, ಅದನ್ನ ಕೂಡ ನೋಡ್ಕೊಳ್ಳಿ. ಬಟ್ ಎಕ್ಸ್ಟ್ರಾ ಸಿಲೆಬಸ್ ಅಲ್ಲಿ ಇರೋವು ಅಂದ್ರೆ ಇದರಲ್ಲಿ ಏನಿದೆ ಅಲ್ವಾ ಸಿಲೆಬಸ್ ಅಲ್ಲಿ, ಎಕ್ಸ್ಟ್ರಾ ಸಿಲೆಬಸ್ ಅಲ್ಲಿ ಇರೋ ಮಾತ್ರ ನನ್ನ ಕ್ಲಾಸಲ್ಲಿ ಬರಲ್ಲ ಇವಾಗ, ಎಲ್ಲವೂ ಕೂಡ ಉಪಯೋಗ ಇದಾವೆ, ಓಕೆನಾ? ನೆಕ್ಸ್ಟ್ ಕ್ವಶನ್, 1961ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 26ನೇ ವಿಭಾಗವು ಈ ಕೆಳಗಿನ ಯಾವ ನಿಬಂಧನೆಗೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ಹಾಗಂದ್ರೆ 26ನೇ ನಿಬಂಧನೆ ಅಂದ್ರೆ ಕರ್ನಾಟಕ ಭೂ ಸುಧಾರಣೆ ಆಕ್ಟ್ ಕಂಪ್ಲೀಟ್ ಆಗಿ ಓದ್ರಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ. ಅಂದ್ರೆ ಯಾಕ್ಟ್ ಅಂದ್ರೆ ಅವನು ಇಂಡೆಪ್ತ್ ಆಗಿ ಏನ್ ಕೇಳ್ತಿಲ್ಲ, 1ನೇ ಪ್ರಕರಣ ಏನ್ ಹೇಳ್ತು, 2ನೇ ಪ್ರಕರಣ, 3ನೇ ಪ್ರಕರಣ ಅಂತಂದು ಈ ತರ ಕೇಳ್ತಿದ್ದಾನೆ. ನಾನು ಪ್ರಕರಣಗಳನ್ನು ಕೂಡ ಮಾಡಿದ್ದೀನಿ ಅದರಲ್ಲಿ, ಓಕೆನಾ? ಇದು ಜಸ್ಟ್ 26ನೇದು ಏನ್ ಕೇಳಿದಾನೆ. 26ನೇದು ಅಂದ್ರೆ ಭೂ ಸುಧಾರಣೆಯ ಅಂದ್ರೆ 1961ರ ಕರ್ನಾಟಕ ಭೂ ಸುಧಾರಣೆಯ ಕಾಯ್ದೆಯ 26ನೇ ವಿಭಾಗವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಭೂಮಿಯ ಲಾಭದಾಯಕ ಅಡಮಾನ, ಇದಕ್ಕೆ ಸಂಬಂಧಿಸಿದದು. ನೆಕ್ಸ್ಟ್, ಕಾಗೋಡು ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ರಾಷ್ಟ್ರ ಮಟ್ಟದ ಸಮಾಜವಾದಿ ನಾಯಕರು ಯಾರಂದ್ರೆ ರಾಮ್ ಮನೋಹರ್ ಲೋಹಿಯಾ ಮತ್ತು ಶಾಂತವೇರಿ ಗೋಪಾಲಕೃಷ್ಣರು. ನೆಕ್ಸ್ಟ್ 1995 ಇದ್ರ ಬಗ್ಗೆ ಪ್ರತಿಪಾದನೆ ಮತ್ತು ಕಾರಣ ಈ ತರ ಕೇಳಿದಾನೆ. ಇದು ಏನ್ ಕೇಳಿದಾನೆ ಅಂದ್ರೆ 1955ರ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಎನ್ನುವುದು ಮುಖ್ಯವಾದ ಧ್ಯೇಯವಾಗಿದೆ. ಇದು ರೈಟ್ ಇದು, ಓಕೆನಾ? ಹಾಗಾದ್ರೆ ಇದಕ್ಕೆ 1995ರ 20 ವರ್ಷಗಳವರೆಗೆ ಕಂದಾಯ ಭೂಮಿ ಗೇಣಿದಾರಿಕೆ ಕೊಡುವಂತೆ ತಿದ್ದುಪಡಿ ತಂದಿತು. ಇದು ಕೂಡ ರೈಟ್ ಇದಕ್ಕೆ, ಓಕೆನಾ? ಇದು ಕೂಡ ಕ್ವಶನ್ಸ್ ಕೇಳಿರೋ, ಯಾವ ನಾನ್ ಪ್ರಿಡಿಕ್ಟ್ ಮಾಡಿರೋ ಕ್ವಶನ್ಸ್ ಅಲ್ಲ, ಎಲ್ಲವೂ KPSC ಅಲ್ಲಿ 2023-24ರಲ್ಲಿ ಬಂದಿರೋ ಕ್ವಶನ್ಸೇ. ನೆಕ್ಸ್ಟ್, ಭೂ ಸುಧಾರಣೆ ಅಧಿನಿಯಮ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು? ಗುಂಡಪ್ಪ ಗೌಡ ಸಮಿತಿ ಅಂತ ಹೇಳಿದ್ರೆ ನನ್ನ ಕ್ಲಾಸಲ್ಲಿ ಇದನ್ನ ಗುಂಡಪ್ಪ ಗೌಡ ಸಮಿತಿ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ, ಇವಾಗಲೇ ಹೇಳಿದ್ದೀನಿ ನೋಡ್ರಿ. ಮತ್ತು ಸರ್ ಇದನ್ನ ಹೇಳಿರಲ್ಲ ಸರ್ ಅಂತ ಅನ್ಬೇಡ್ರಿ, ಇದು ಕೂಡ ನನಗೆ ಕಣ್ ತಪ್ಪೋಗಿದೆ. ನನಗೆ ಇದು ಗುಂಡಪ್ಪ ಗೌಡ ಸಮಿತಿ ಎಕ್ಸ್ಪ್ಲೇನ್ ಮಾಡಿಲ್ಲ ನಾನು, ಓಕೆ? ಇದರಲ್ಲಿ ಏನಂದ್ರೆ ಬಂದಿರೋ KPSC ಬಂದಿರೋ ಕ್ವಶನ್ಸ್ ಇದು. ಯಾಕೆ ಗೊತ್ತಾ, KPSC ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಎಷ್ಟು ನೋಡ್ಕೊಂಡು ಹೋದ್ರೂ ಕೂಡ ಅವ್ನು ಒಂದು ಹೆಜ್ಜೆ ನೆಕ್ಸ್ಟ್ ಹೋಗ್ತಾನೆ. ಹಾಗಿದ್ದಾಗ ಅವನು 10 ಕ್ವಶನ್ ಕೇಳಿದಾನಂದ್ರೆ ಅಟ್ಲೀಸ್ಟ್ 8 ಆದರೂ ರೈಟ್ ಮಾಡ್ಕೊಳ್ರಿ ಅಂತ ಹೇಳೋದು ನಾನು. 10 ಮಾಡೋದು ಅದು KPSC ಅಲ್ಲಿ ನಾವು ಊಹೆ ಮಾಡ್ಕೋಬಾರ್ದು, ಯಾಕಂದ್ರೆ ಅದು ತೆಗಿಯೋಕ್ಕೂ ಆಗೋದಿಲ್ಲ. ಅವನು ಹಂಗೆ ತೆಗೆದಿರ್ತಾನೆ ಕ್ವಶನ್ಸು. 10 ಕ್ವಶನ್ಸ್ ಕೇಳಿದಾನಂದ್ರೆ ಒಂದು ಟಾಪಿಕ್ ಮೇಲೆ 7ರಿಂದ 8 ಅಷ್ಟಾದ್ರೂ ಮಾಡ್ಕೋಬೇಕು, ಅದು ಸೇಫರ್ ಸೈಡ್. ಇದು ಗುಂಡಪ್ಪ ಗೌಡ ಸಮಿತಿ, ನನಗೂ ಕೂಡ ಇದು ನಾನು ಮಾಡೇ ಇಲ್ಲ. ನಾನು ನೋಡಿದೆ, ಬಟ್ ಇಷ್ಟು ಡೆಪ್ತ್ ಕೇಳಲ್ಲ ಅಂತ ಅನ್ಕೊಂಡಿದ್ದೀನಿ. ಬಟ್ 2023ರಲ್ಲಿ ಆಲ್ರೆಡಿ ಕೇಳಿಬಿಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ಆಪ್ಷನ್? 1947ರಲ್ಲಿ ಮಧ್ಯವರ್ತಿ ನಿರ್ಮೂಲನೆಗಾಗಿ ಸಾರ್ವಜನಿಕರಿಂದ ಇನಾಮ್ ಹಿಡುವಳಿಗಳನ್ನು ರದ್ದುಗೊಳಿಸುವುದರ ಬಗ್ಗೆ ಪರಿಶೀಲಿಸುತ್ತದೆ. ಇದು ರೈಟ್. ನೆಕ್ಸ್ಟ್, ಭೂ ಕಂದಾಯ ವ್ಯವಸ್ಥೆ ಪರಿಷ್ಕರಣೆ ಅಂತ ಹೇಳಿದ್ರೆ ಇದು ರಾಂಗ್. ಇದು ಕೀ ಆನ್ಸರ್ ಇದೆ ನೋಡಿ. ನೆಕ್ಸ್ಟ್, ಹಿಡುವಳಿ ಕಾನೂನಿನ ಅಗತ್ಯತೆಗಳನ್ನು ಪರೀಕ್ಷಿಸಲು ಇನಾಮು ಹೊಂದಿದವರಿಗೆ ನ್ಯಾಯಯುತ ಪರಿಹಾರವನ್ನು ಪಾವತಿಸುವ ತತ್ವಗಳನ್ನು ಶಿಫಾರಸು ಮಾಡಲು, ಇವೆಲ್ಲವೂ ಕೂಡ ಭೂ ಸುಧಾರಣೆ ಅಧಿನಿಯಮಕ್ಕೆ ಸಂಬಂಧಿಸಿದ ಉದ್ದೇಶಗಳು ಅಂತಂದು ಗುಂಡಪ್ಪ ಗೌಡ ಸಮಿತಿ ಶಿಫಾರಸು ಮಾಡಿರ್ತದೆ, ಅಂದ್ರೆ ಅದರ ರಚಿಸಿರ್ತದೆ, ಓಕೆನಾ? ಇದಿಷ್ಟು. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರೆ ನೋಡೋದಾದ್ರೆ
ಇದು ಮಾಡಿದ್ದೀನಿ ನಾನು. 1954ರ ಮೈಸೂರು ಟೆನೆನ್ಸಿ ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಹಾಗಾದ್ರೆ ಗೇಣಿ ಪ್ರಮಾಣವು 1/4ಕ್ಕಿಂತ ಅಧಿಕವಾಗಿರಬಾರದು ಅಂತ ಹೇಳ್ತದೆ. ಇದು ರೈಟ್. 12 ವರ್ಷಕ್ಕಿಂತ ಅಧಿಕ ಕಾಲ ಗೇಣಿದಾರರಿಗೆ ಭೂ ಒಡೆಯನಾಗಿಸುವುದು. ಆಮೇಲೆ ಭೂಮಿಯು ಮಾರಾಟ ಮಾಡುವ ಅಧಿಕಾರ ರೈತನಿಗೆ ಇರುತ್ತದೆ. ಭೂಮಿಯ ಅಧಿಕಾರ ಮಾರಾಟ ಮಾಡುವ ಅಧಿಕಾರ ರೈತನಿಗೆ ಇರೋದಿಲ್ಲ. ಇದು ರಾಂಗ್ ಇದು. ಆಮೇಲೆ ಭೂಮಿಯು ಒಡೆಯ ತನ್ನ ಸ್ವಂತ ಸಾಗುವಳಿ ಗೇಣಿದಾರನಿಂದ ಭೂಮಿಯನ್ನು ಪಡೆಯುವುದು, ಇದು ಇರ್ತದೆ. ಓಕೆನಾ? ಇವಿಷ್ಟು ಇದು ಇರ್ತವೆ. ಇದರಲ್ಲಿ ಆನ್ಸರ್ ಏನಂದ್ರೆ ಎ, ಬಿ ಅಂಡ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್, ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರ ಅನ್ವಯ ಒಂದು ಕುಟುಂಬದಲ್ಲಿ 5 ಜನ ಕೃಷಿ ಭೂಮಿಯನ್ನು ಹೊಂದಲು ಎಷ್ಟು ಅವಕಾಶವಿದೆ ಅಂತ ಕೇಳಿದರೆ 27 ಎಕರೆ ಫಲವತ್ತಾದ ಭೂಮಿ ಅಥವಾ 216 ಎಕರೆ ಒಣ ಭೂಮಿ, ಇಷ್ಟು ಹೊಂದಬಹುದು 5 ಜನ ಇರೋರು ಅಂತ ಹೇಳಿದ್ದೇನೆ. ಓಕೆನಾ? ಇದು 7 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಇದು ಒಂದು ಪಾಯಿಂಟ್ ಎಕ್ಸ್ಟ್ರಾ ನೆನ್ಪಿಟ್ಕೋರಿ. ಅದು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಕೇಳಿದ್ರೂ ಕೂಡ ಯೂಸ್ ಆಗ್ಬೇಕು ನಿಮಗೆ. ನೆಕ್ಸ್ಟು, ಹಿಡುವಳಿ ಭೂ ಸುಧಾರಣೆ ಎಂದರೆ ಇದರಲ್ಲಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಆಲ್ ಆಫ್ ದಿ ಅಬೌವ್ ಅಂತ ಕೊಟ್ಟಿದೆ, ಇದರಲ್ಲಿ ಯಾವಾಗಲೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಎಲ್ಲವೂ ರೈಟ್. ಇದಕ್ಕೆ ಆನ್ಸರು ಬಾಡಿಗೆ ನಿಯಂತ್ರಣ. ಹಿಡುವಳಿ ಭೂ ಸುಧಾರಣೆ ಅಂದರೆ ಬಾಡಿಗೆ ನಿಯಂತ್ರಣ, ಹಿಡುವಳಿಗಳ ಅವಧಿ ಭದ್ರತೆ, ಭೂಮಿಯ ಮಾಲೀಕತ್ವ, ಇವೆಲ್ಲವೂ ರೈಟು. 1961ರ ಭೂ ಸುಧಾರಣಾ ಕಾಯ್ದೆಯ ಯಾವ ವಿಭಾಗವು ಸೈನಿಕ ಅಥವಾ ನಾವಿಕನಿಗೆ ಯಾವುದೇ ರೀತಿಯ ಹಿಡುವಳಿಯ ತನ್ನ ಭೂಮಿಯ ಸ್ವಂತ ಕೃಷಿಗಾಗಿ ಹಿಂಪಡೆಯುವ ಹಕ್ಕನ್ನು ನೀಡುತ್ತದೆ ಅಂತ ಕೇಳಿದರೆ ಇದು 15ನೇ ವಿಭಾಗ. ಅದೇ ಹೇಳಿದ್ನಲ್ವ ನಾನು ಪ್ರಕರಣಗಳು ಅಂತ. ಎಲ್ಲ ಪ್ರಕರಣಗಳನ್ನು ನಾನು ಹೇಳಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೋಬೋದು ನೀವು. ಆಮೇಲೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಟೆಲಿಗ್ರಾಮ್ ಚಾನಲ್, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ, ಅಲ್ಲಿ ಇದರದ್ದು PDF ಸಿಗುತ್ತೆ. 1961ರ ಕರ್ನಾಟಕ ಭೂ ಸುಧಾರಣಾ ಕಾನೂನು ಯಾವ ಸಮಿತಿಯ ವರದಿ ಅನ್ವಯ ರೂಪುಗೊಂಡಿತು? ಇದು BD ಜತಿ ಸಮಿತಿ. ಕರ್ನಾಟಕ ಭೂ ಸುಧಾರಣಾ ಅಂತ ಬಂದ ಕೂಡಲೇ BD ಜತಿ ಸಮಿತಿ. ಇದು 1961ರಲ್ಲಿ ಬರುತ್ತೆ, ಬಟ್ ಇದನ್ನ 57ರಲ್ಲೇ ನೇಮಕ ಮಾಡಿರ್ತಾರೆ. ಸೆಪ್ಟೆಂಬರ್ ಅವಾಗ ನೇಮಕ ಮಾಡಿರ್ತಾರೆ ಇದನ್ನ. ಓಕೆನಾ? ನೆಕ್ಸ್ಟು, ಕೆಳಗಿನ ಯಾವ ಮುಖ್ಯಮಂತ್ರಿಯು ಕರ್ನಾಟಕದಲ್ಲಿ ಭೂ ಸುಧಾರಣೆಯನ್ನು ಜಾರಿಗೆ ತಂದರು? ಕರ್ನಾಟಕ ಅಂತ ಮೆನ್ಷನ್ ಮಾಡಿರೋದಕ್ಕೆ ಇದು ದೇವರಾಜ ಅರಸು ರೈಟ್. ಭೂ ಸುಧಾರಣೆಗಳು ಸಾಧಾರಣವಾಗಿ ನಿರೀಕ್ಷಿಸುವುದು ಏನೇನೆಂದರೆ ಕೃಷಿ ಸಂಬಂಧಿತ ಫಲದಾಯಕತೆಯನ್ನು ಉತ್ತಮಪಡಿಸುವಿಕೆ. ನೆಕ್ಸ್ಟು, ಸಾಮಾಜಿಕ ಸಮಾನತೆಯ ಕಡೆ ಚಲಿಸುವುದು. ಇವೆರಡೂ ಕೂಡ ರೈಟು ಭೂ ಸುಧಾರಣೆ ಮಾಡಲು. ಓಕೆನಾ? ನೆಕ್ಸ್ಟ್, ಯಾಕೆ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಅಂದರೆ ಕಂಪ್ಲೀಟ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಕ್ವಶನ್ಸ್ ಥ್ರೂ ಮಾಡಿದ್ದಿಲ್ಲ. ಕಂಪ್ಲೀಟ್ ಥಿಯರಿ ಮಾಡಿದ್ದೀನಿ ಅದರಲ್ಲಿ. ಈಗ ಇದನ್ನು ಕ್ವಶನ್ಸು ನೋಡ್ಕೊಂಡ್ರೆ, ಥಿಯರಿ ಕ್ವಶನ್ಸ್ ಎಲ್ಲ ನೋಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಈ ರೀತಿ ಕ್ವಶನ್ಸ್ ಬರ್ತವೆ ಅಂತಂದು ನಿಮಗೆ ಗೊತ್ತಾಗುತ್ತೆ ಅನ್ನೋ ರೀತಿ ಮಾಡಿರ್ತೀನಿ ಈಗ. ಓಕೆ? ನೆಕ್ಸ್ಟು, ಭೂ ಸುಧಾರಣೆ. ಕೆಳಗಿನ ಯಾವುದು ಭೂ ಸುಧಾರಣೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಅಂದರೆ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಅದಕ್ಕೆ ಇಂಟರ್ಲಿಂಕ್ ಮಾಡಿ ಕೇಳಿದ್ದೇನೆ. ಇದು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಭೂ ಸುಧಾರಣೆಗೆ ಇಂಟರ್ಲಿಂಕ್ ಇರುತ್ತೆ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ಬೋದು. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಭೂ ಸುಧಾರಣೆ ಆ ಥರ ಕೇಳಿದ್ದೇನೆ. 2020ರ ಭೂ ಸುಧಾರಣಾ ತಿದ್ದುಪಡಿ ಮಸೂದೆಯು 1961ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಕೃಷಿ ಭೂಮಿಯ ಮಾಲೀಕತ್ವದ ಮೇಲೆ ಹೇರಿದ ಈ ಕೆಳಗಿನ ಯಾವ ನಿರ್ಬಂಧನೆಯನ್ನು ತೆಗೆದುಹಾಕಲಾಗಿದೆ? ಅಂದರೆ 2020ರಲ್ಲಿ ಒಂದು ತಿದ್ದುಪಡಿ ಆಗ್ತದೆ. ಇದಕ್ಕೆ 2023ರಲ್ಲೂ ಒಂದು ತಿದ್ದುಪಡಿ ಆಗ್ತದೆ. ಅದನ್ನು ಕೂಡ ಹೇಳಿದ್ದೀನಿ ನಾನು ಕ್ಲಾಸಲ್ಲಿ. ಅದರಲ್ಲಿ ಅದಕ್ಕಿಂತ ಬಿಫೋರು 25 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇತ್ತಂದ್ರೆ ಕೃಷಿ ಭೂಮಿ ಕೊಳ್ಳಂಗಿಲ್ಲ ಅಂತಂದು ಆರ್ಡರ್ ಇರುತ್ತೆ. ಅದೇ 2020ರಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ನೀ ಎಷ್ಟಾದರೂ ಅನ್ಲಿಮಿಟೆಡ್ ಮಾಡಿಬಿಡ್ತಾರೆ. ಅವಾಗ ಅನ್ಲಿಮಿಟೆಡ್ ನಿಂದು ಎಷ್ಟೇ ಅಮೌಂಟ್ ಇದ್ರೂ ಕೂಡ ನೀನು ಕೃಷಿ ಭೂಮಿಯನ್ನು ಕೊಳ್ಳಬಹುದು ಅಂತಂದು. ಅವಾಗ ಇದನ್ನ ತೆಗೆದಾಕ್ತಾರೆ. ಕೇವಲ ವಾರ್ಷಿಕ ಆದಾಯ 25 ಲಕ್ಷಕ್ಕಿಂತ ಕಡಿಮೆ ಇರುವ ವ್ಯಕ್ತಿಗಳು ಮಾತ್ರ ಕೃಷಿ ಭೂಮಿಯನ್ನು ಖರೀದಿಸಬಹುದು ಅಂತಂದು ಫಸ್ಟ್ ಇತ್ತು. ಅದನ್ನು 20ರಲ್ಲಿ ತೆಗೆದು ನಿಮ್ದು ಎಷ್ಟೇ ಆದಾಯ ಇದ್ರೂ ಕೂಡ ನೀವು ಆಸ್ತಿಯನ್ನ ಕೃಷಿ ಭೂಮಿಯನ್ನ ಖರೀದಿ ಮಾಡಬಹುದು ಅಂತಂದು ಆರ್ಡರ್ ಆಗುತ್ತೆ. ಅವಾಗ ಅದನ್ನೇ ಕ್ವಶನ್ಸ್ ಕೇಳಿದಾರೆ. ಅದನ್ನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೇಳಿದ್ದಾರೆ. 2023ರಲ್ಲಿ ಆಗ್ತತಿ, ಅದು ಒಟ್ಟು ನೋಡ್ಕೊಳ್ರಿ. ನೆಕ್ಸ್ಟ್, 1961ರ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯು 126ನೇ ಪ್ರಕರಣ ವಿಭಾಗ ಏನ್ ಹೇಳ್ತತೆ ಅಂತ ಕೇಳಿದ್ದಾರೆ. ಇನಾಮಿ ಭೂಮಿಗಳ ಬಗ್ಗೆ ಹೇಳ್ತತೆ ಅದು. ನೆಕ್ಸ್ಟ್, ಗ್ರಾಮದಾನ ಚಳವಳಿ, ಇದು PDO ಅದರಲ್ಲಿ ಕೇಳಿರೋದು. ವಿನೋಬಾ ಭಾವೆ ಅವರ ರಿಲೇಟೆಡ್ಡೇ 3 ಕ್ವಶನ್ಸು PDOದಲ್ಲಿ ಬಂದಿದ್ದಾವೆ. ಓಕೆನಾ? ಕಂಪ್ಲೀಟ್ ಡೀಟೇಲ್ ಹೇಳಿದ್ದೀನಿ ನಾನು ಕ್ಲಾಸಲ್ಲಿ. ಗ್ರಾಮದಾನ ಚಳವಳಿ ಸ್ಟಾರ್ಟ್ ಮಾಡಿದ್ರು ವಿನೋಬಾ ಭಾವೆ. ನೆಕ್ಸ್ಟ್, ಕೆಳಗಿನಗಳಲ್ಲಿ ಯಾವನ್ನು ಪರಿಗಣಿಸಿ ಇದರಲ್ಲಿ ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಎಷ್ಟಂದ್ರೆ 1964. ಇದು ರಾಂಗ್ ಕೊಟ್ಟಿದ್ದಾನೆ. ಹಿಂದೂ ಉತ್ತರಾಧಿಕಾರಿ ಅಧಿನಿಯಮ 1956. ಇದರಲ್ಲಿ 1950 ಅಂತ ಕೊಟ್ಟಿದ್ದಾನೆ, ಅದು ರಾಂಗು. ಮೈಸೂರು ಗೇಣಿದಾರಿಕೆ ಅಧಿನಿಯಮ 1952. ಇದು ರೈಟು.
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ಇದು ಕೂಡ ರೈಟ್. ಹಂಗಂದ್ರೆ ಇದರಲ್ಲಿ 2 ಜೋಡಿಗಳು ಮಾತ್ರ ಸರಿಯಾಗಿವೆ. ಇದು PDOದರಲ್ಲಿ ಮೊನ್ನೆ 2024ರಲ್ಲಿ PDOದರಲ್ಲಿ ಕೇಳಿರೋ ಕ್ವಶನ್ಸ್ ಇದು. ನೆಕ್ಸ್ಟ್ 1977ರ ಇನಾಮು ನಿರ್ಮೂಲನೆ ಕಾನೂನು ಈ ಕೆಳಗಿನ ಯಾವ ವಿಷಯಗಳನ್ನು ಒಳಗೊಂಡಿದೆ? ಅಂದ್ರೆ ಇದರಲ್ಲಿ 1977ರ ಇನಾಮು ನಿರ್ಮೂಲನೆ ಕಾನೂನು ಈ ಕೆಳಗಿನ ಯಾವ ವಿಷಯಗಳನ್ನು ಒಳಗೊಂಡಿದೆ? ಕೋಮಿನ ಜಮೀನು ಮತ್ತು ಅರಣ್ಯ ಜಮೀನು, ಕಟ್ಟಡ ವೇಸ್ಟಿಂಗ್, ವಾಸಿಗನೊಂದಿಗೆ ನೋಂದಣಿ ಮಾಡಿಕೊಳ್ಳುವ ಹಕ್ಕು, ಸರ್ಕಾರಕ್ಕೆ ಭೂ ಕಂದಾಯವನ್ನು ಪಾವತಿಸುವುದು. ಇವಿಷ್ಟು ಕೂಡ ರೈಟ್ ಅಂತೆ. ಇದು ರಿವೈಸ್ ಕೀ ಆನ್ಸರ್ ಬಿಟ್ಟಾಗ ಇಷ್ಟು ಕೂಡ ರೈಟ್ ಆಗಿದೆ. ಬಟ್ ಫಸ್ಟ್ನೇ ಕೀ ಆನ್ಸರ್ ಅಲ್ಲಿ ಇವು 3 ಅಷ್ಟೇ ರೈಟ್ ಅಂತ ಹೇಳಿದ್ರು. ಆಮೇಲೆ ರಿವೈಸ್ ಬಿಟ್ಟಾಗ ಇಷ್ಟು ಕೂಡ ರೈಟ್ ಅಂತ ಹೇಳಿದ್ದಾರೆ. ಬಟ್ ನಾನು ಈ ಕ್ವಶನ್ಸ್ ಅಲ್ಲಿ ನಾನು ಈ ಟಾಪಿಕ್ ಐತಲ್ವ ಇದು ಎದರಲ್ಲಿ ಬರುತ್ತಂದ್ರೆ ಯಾಕ್ಟ್ ಅಲ್ಲಿ ಬರುತ್ತೆ. ನಾನು ಕಂಪ್ಲೀಟ್ ಯಾಕ್ಟ್ ಹೇಳಿಲ್ಲ, ಜಸ್ಟ್ ಯಾಕ್ಟ್ 1 ಏನು 2 ಏನು 3 ಏನು ಈ ತರ ಕ್ವಶನ್ಸ್ಗೆ ಬಂದಾಗ ನಾನು ಕ್ಲಿಕ್ ಆಗಬೇಕು. ಈ ತರ ಕ್ವಶನ್ಸ್ ಕೂಡ ಜಾಸ್ತಿ ಕೇಳಿದ್ರೆ ಆ ತರ ಮೇಲ್ಮೇಲೆ ಹೇಳಿದ್ದೀನಿ ಯಾಕ್ಟ್. ಓಕೆನಾ. ನೆಕ್ಸ್ಟ್, ಭಾರತ ಸರ್ಕಾರವು ಯಾರ ಅಧ್ಯಕ್ಷತೆಯಲ್ಲಿ ಭೂ ಸುಧಾರಣಾ ಆಯೋಗವನ್ನು ರಚಿಸಿತು? ಇದು PDO ಕ್ವಶನ್ಸ್. PDO 2024ರಲ್ಲಿ ಬಂದಿರೋ ಕ್ವಶನ್ಸ್. ಬಹಳ ಹುಡುಗರು ಏನ್ ಮಾಡಿದ್ದಾರೆ ಅಂದ್ರೆ ಭೂ ಸುಧಾರಣಾ ಆಯೋಗವ ಅಂದ್ ಕೂಡಲೇ BD ಜೊತೆ ರೈಟ್ ಮಾಡಿದ್ದಾರೆ. ಇದು ರಾಂಗ್ ಅಂತ ಯಾಕೆ ಅಂತೀನಂದ್ರೆ ನಾನು GC ಕುಮಾರಪ್ಪ ಸಮಿತಿ ಇದೇ ಕೂಡ ಕೀ ಆನ್ಸರ್ ಫೈನಲ್ ಆಗಿದೆ. GC ಕುಮಾರಪ್ಪ ಸಮಿತಿ ಇದು ಯಾವಾಗ ಬರುತ್ತೆ ಅಂದ್ರೆ 1947 ಅರ್ಜೆನ್ಸಿಯಲ್ಲಿ ಬರುತ್ತೆ. ಇದು ಬಹಳ ಅರ್ಜೆಂಟ್ ಅಲ್ಲಿ ಭೂ ಸುಧಾರಣೆ ಸ್ವತಂತ್ರ ಸಿಕ್ಕ ತಕ್ಷಣನೇ ಬರೋದು ಯಾವ್ದಂದ್ರೆ GC ಕುಮಾರಪ್ಪ ಸಮಿತಿ. ಅರ್ಜೆಂಟ್ ಅಲ್ಲಿ ಬರುತ್ತೆ ಇದು. ಯಾಕಂದ್ರೆ ಅವಾಗ ಬಹಳ ಭೂಮಿಯ ಬಗ್ಗೆ ಬಹಳ ತಿದ್ದುಪಡಿ ಆಗಿತ್ತು. ಅದಕ್ಕೆ ನೋಡಿ ಭೂಮಿ ಬಗ್ಗೆನೆ ಬಹಳ ತಿದ್ದುಪಡಿನೂ ಕೂಡ ಆಗುತ್ತೆ. ಅದು ಬಹಳ ಕ್ಲಮ್ಜಿ ಇರೋ ವಿಷಯ. ಭೂಮಿ ಯಾರಿಗ್ ಬೇಡ ಹೇಳಿ? ಬಹಳ ಕ್ಲಮ್ಜಿ, ಬಹಳ ಜಗಳ ಕೂಡ ಅದಕ್ಕೆ ಆಗ್ತವೆ. ಅದರಿಂದ ಈ ಭೂಮಿದ ಏನಾದ್ರೂ ಒಂದು ನಿಕಾವಣಿ ಮಾಡ್ಬೇಕು, ಇದ್ರದ ಫುಲ್ ಕ್ಲಾರಿಟಿ ಮಾಡ್ಬೇಕು, ಇದಕ್ಕೆ ಏನಾದ್ರೂ ಒಂದು ಕಾಯ್ದೆ ತರಬೇಕು, ಒಂದು ಸುಧಾರಣೆ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಸ್ವಾತಂತ್ರ್ಯ ಸಿಕ್ಕ ತಕ್ಷಣವೇ ಮೊದಲ ಹೆಜ್ಜೆ ಇಟ್ಟದ್ದೇ ಭೂ ಸುಧಾರಣೆಗೆ. ಯಾರಂದ್ರೆ ಅದರಲ್ಲಿ GC ಕುಮಾರಪ್ಪ ಸಮಿತಿಯ ಅಧ್ಯಕ್ಷತೆಯಲ್ಲಿ ಮಾಡ್ತಾರೆ. ಅದನ್ನ ಭಾರತ ಸರ್ಕಾರದ ಅಧ್ಯಕ್ಷತೆಯಲ್ಲಿ ಅಂದ್ರೆ ಭಾರತ ಸರ್ಕಾರ ರಿಲೇಟೆಡ್ ಮಾಡಿದ್ದು ಕುಮಾರಪ್ಪ ಸಮಿತಿ. ಬಟ್ BD ಜೊತೆ ಇದು ಕರ್ನಾಟಕ ರಿಲೇಟೆಡ್. ಹಾಗಾದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಕುಮಾರಪ್ಪ ಸಮಿತಿನೇ ನಾವು ಇಂಪ್ಲಿಮೆಂಟ್ ಯಾಕೆ ಮಾಡ್ಕೊಂಡಿಲ್ಲ ಸರ್ ಅಂತ ನಿಮಗೆ ಕ್ವಶನ್ಸ್ ಬರುತ್ತೆ. ಭೂಮಿ ಏನಿದೆ ಅಲ್ವಾ, ಭೂಮಿ ಇದು ಸ್ಟೇಟ್ ಲಿಸ್ಟ್ ಅಲ್ಲಿ ಇದೆ. ಇವ್ರು ಜಸ್ಟ್ ರೆಕಮೆಂಡ್ ಮಾಡ್ಬೋದು, ಓ ಹಿಂಗಿರ್ರಪ್ಪ ನೀವು, ಈ ಹೆಂಗೆ ಹಾಕೊಳ್ರಿ, ಈ ಪ್ಯಾಂಟ್ ಹಾಕೊಳ್ರಿ ಅಂತ ಹೇಳ್ಬೋದು ಅಷ್ಟೇ. ಇಲ್ರಿ ನಾ ಜೀನ್ಸ್ ಪ್ಯಾಂಟ್ ಹಾಕ್ಯಂತೀನಿ, ಟಿ ಶರ್ಟ್ ಹಾಕ್ಯಂತೀನಿ, ನನ್ನ ಇಷ್ಟ ಅಂತ ಹೇಳಕ್ ಪವರ್ ಏನಿರುತ್ತೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ಗೆ ಇರುತ್ತೆ. ಯಾಕಂದ್ರೆ ಭೂಮಿ ಇರೋದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ, ಸ್ಟೇಟ್ ಲಿಸ್ಟ್ ಅಲ್ಲಿ. ಹಾಗಿದ್ದಾಗ ಅವ್ರು ಜಸ್ಟ್ ರೆಕಮೆಂಡ್ ಮಾಡ್ಬೋದು. ಓಕೆನಾ. ಇವ್ರು ರೆಕಮೆಂಡ್ ಮಾಡಿದ್ರು, ಹೋ ಹಿಂಗ್ ಮಾಡ್ಕೊಳ್ರಿ, ಹಿಂಗ್ ಮಾಡ್ಕೊಳ್ರಿ ಅಂತಂದು. ಈ ತರ ಎಲ್ಲ ಕಾಯ್ದೆಗಳನ್ನು ತಲೆಯಲ್ಲಿ ಇಟ್ಕೊಂಡು BD ಜೊತೆ ಸಮಿತಿ ಏನ್ ಮಾಡ್ತಂದ್ರೆ ನೆಕ್ಸ್ಟ್ ಕರ್ನಾಟಕದಲ್ಲಿ 1957ರಲ್ಲಿ ನೇಮಕ ಮಾಡ್ತಾರೆ. ಇದನ್ನ 1961ರಲ್ಲಿ ಜಾರಿ ಆಗುತ್ತೆ. ಓಕೆನಾ. ಇದು ಕರ್ನಾಟಕಕ್ಕೆ ರಿಲೇಟೆಡ್ ಅಂದ್ರೆ BD ಜೊತೆ ರೈಟ್. ಬಟ್ ಭಾರತ ಸರ್ಕಾರ ಅಂತ ಕ್ವಶನ್ ಅಲ್ಲಿ ಕೇಳಿರೋದ್ರಿಂದ ಇದು ಕ್ವಶನ್ಸ್ ಇದಕ್ಕೆ GC ಕುಮಾರಪ್ಪ ಸಮಿತಿ ರೈಟ್. ಓಕೆನಾ. ನೆಕ್ಸ್ಟ್, ಭೂದಾನ ಚಳವಳಿ ಅಂತ ಹೇಳಿದ್ನಲ್ವಾ, ಇದು ನೋಡಿ ಸರ್ವೋದಯ ಚಳವಳಿ. ಈ ತರನು ಕೂಡ ಕ್ವಶನ್ಸ್ ಕೇಳ್ತಾರೆ. ಸರ್ವೋದಯ ಚಳವಳಿ, ಭೂದಾನ ಚಳವಳಿ, ಹಸಿರು ಕ್ರಾಂತಿ, ಶ್ವೇತ ಕ್ರಾಂತಿ. ನೀನಿಗೆ ಭೂದಾನ ಚಳವಳಿ ಒಂದು ಗೊತ್ತಿದ್ರು ಕೂಡ ನೀನು ಆನ್ಸರ್ ಮಾಡ್ಬೋದು. ಭೂದಾನ ಚಳವಳಿ ಇದು ವಿನೋಬಾ ಭಾವೆ ಅಂತ ನಿನ್ಗೆ ಗೊತ್ತಂತ ತಿಳ್ಕೊಳ್ಳಿ. ಈ ಕ್ಲಾಸ್ ನೋಡಿದ್ರೆ ನೀವೆಲ್ಲ ಹಳೆ ಕ್ಲಾಸು, ವಿನೋಬಾ ಭಾವೆ, ಭೂದಾನ ಚಳವಳಿ ಇದಷ್ಟೇ ಗೊತ್ತು ನನಗೆ. ಬಟ್ ಉಳಿದದ್ದು 3 ಗೊತ್ತಿಲ್ಲ ಅಂದ್ರೂ ಕೂಡ ಇದಕ್ಕೆ ರೈಟ್ ಆನ್ಸರ್ ಮಾಡ್ಬೋದು. B3 ರೈಟಾ? B3 ಯಾವ್ದಾದ್ರು ಇದೇನೋ ನೋಡಿಲ್ಲಿ, ಕೇವಲ ಒಂದೇ ಇರೋದು ರೈಟಾ? ಇದೇ ರೈಟ್ ಆನ್ಸರ್. ಸರ್ವೋದಯ ಚಳವಳಿ ಮಹಾತ್ಮ ಗಾಂಧೀಜಿ, ಭೂದಾನ ಚಳವಳಿ ವಿನೋಬಾ ಭಾವೆ, ಹಸಿರು ಕ್ರಾಂತಿ MS ಸ್ವಾಮಿನಾಥನ್, ಶ್ವೇತ ಕ್ರಾಂತಿ ವರ್ಗೀಸ್ ಕುರಿಯನ್. ಓಕೆ, ಈ ತರ ಕೂಡ ಈಸಿ ಕೂಡ ಕ್ವಶನ್ಸ್ ಬರ್ತವೆ. ಓಕೆನಾ. ಇವಿಷ್ಟು ಇನ್ನೂ ಇದಾವೆ. ನೆಕ್ಸ್ಟ್, ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಗರಿಷ್ಠ ಸೀಲಿಂಗ್ಗಳ ಮುಖ್ಯ ಉದ್ದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದರಲ್ಲಿ ಏನ್ಗಳು ಸರಿಯಾಗಿದ್ದಾದಂತಂದು ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತಾರೆ. ನೀವು ಇದನ್ನು ಕೂಡ ನೋಡ್ಕೋಬೇಕು. ಇಲ್ಲಿ ಏನ್ ಮಾಡ್ತಾನೆ, ತಪ್ಪಾಗಿರೋದು ಕೇಳ್ತಾನೆ, ಸರಿ ಇರೋದು ಕೇಳ್ತಾನೆ, ಎಷ್ಟು ಹೇಳಿಕೆ ಸರಿ ಅಂತ ಕೇಳ್ತಾನೆ. ಇದನ್ನ ಲಾಸ್ಟ್ ಪಾಯಿಂಟ್ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ನೋಡ್ಕೋಬೇಕು ನೀವು. ಓಕೆನಾ. ಭೂ ಹಿಡುವಳಿಗೆ ಸಂಬಂಧಿಸಿದಂತೆ ಕೆಳಗಿನ ಈ ಒಟ್ಟು ಸರಿಯಾಗಿರೋದು ನೋಡ್ಬೇಕು. ಈಗ ನಾವು ಭೂ ಮಾಲೀಕತ್ವದಲ್ಲಿನ ಸಮಾನತೆಯು ಕಡಿಮೆ ಮಾಡುವುದು, ಅಸಮಾನತೆಯನ್ನು ಕಡಿಮೆ ಮಾಡುವುದು. ಭೂ ಮಾಲೀಕತ್ವ ಅದರಲ್ಲಿ ಏನಿರುತ್ತಲ್ವ ಅದನ್ನ ಅಸಮಾನತೆಯನ್ನು ಕಡಿಮೆ ಮಾಡಬೇಕು. ಸಮಾನತೆ ಇರ್ತಿದ್ದಿಲ್ಲ ಅಲ್ಲಿ. ಯಾಕಂದ್ರೆ ಜಮೀನ್ದಾರರು, ರೈತರು, ಹಿಡುವಳಿದಾರರು ಅವರೆಲ್ಲ ಅವ್ರಿಗೆ ಜಮೀನ್ದಾರ ಇರೋದು, ಇಲ್ಲಿ ಕೂಲಿ ಮಾಡೋರು ಇರೋದು, ಈ ತರ ಇರ್ತದೆ. ಅದನ್ನ ಅಸಮಾನತೆಯನ್ನು ಕಡಿಮೆ ಮಾಡ್ಬೇಕು ಅನ್ನೋದು
ಭೂ ಹಿಡುವಳಿಗಳ ಉದ್ದೇಶ ಆಗಿತ್ತು ಅನ್ನೋದು ಇದು ಕ್ವಶನ್ ಫಸ್ಟ್ನೇ ಆಪ್ಷನ್ ಹೇಳ್ತಿದೆ. ಹಾಗಾದ್ರೆ ಇದು ರೈಟ್. ನೆಕ್ಸ್ಟು, ಜನರ ಕೃಷಿ ಆದಾಯದಲ್ಲಿ ಎದ್ದು ಕಾಣುತ್ತಿರುವ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಕೃಷಿ ಆದಾಯದಲ್ಲಿ ಬರುವಂತಹ ಅಸಮಾನತೆಯನ್ನು ಕಡಿಮೆ ಮಾಡ್ಬೇಕಂತಂದು ಭೂ ಹಿಡುವಳಿಗಳ ಉದ್ದೇಶ ಆಗಿರ್ತದೆ ಅಂತ ಕೇಳ್ತಿದ್ರೆ ಹೌದು, ಇದು ಕೂಡ ರೈಟು. ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಸಾಗುವಳಿದಾರರಿಗೆ ವಿತರಿಸುವ ಮೂಲಕ ಸ್ವಯಂ ಉದ್ಯೋಗ ಅವಕಾಶವನ್ನು ಹೆಚ್ಚಿಸುವುದು ಅಂತ ಹೇಳಿದ್ರೆ, ಬಟ್ ಕೀ ಆನ್ಸರ್ ಅವರು ಥರ್ಡ್ ಇದನ್ನೇ ಕೊಟ್ಟಿದ್ದಾರೆ. ಬಟ್ ನನಗೆ ಇದು ರಾಂಗ್ ಅನ್ಸುತ್ತೆ. ಯಾಕಂದ್ರೆ ಅದರಲ್ಲಿ ಯಾಕ್ಟಲ್ಲಿ ಕೊಟ್ಟರು, ಬಟ್ ಇಲ್ಲಿ ನಾನು ಅದನ್ನ ಸ್ಲೈಡ್ ಹಾಕೊಂಡಿಲ್ಲ, ಬಟ್ ಆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ಕ್ಲಾಸಲ್ಲಿ ಅಂದರೆ ಅದರ ಕ್ವಶನ್ಸ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಈ ಕ್ಲಾಸಲ್ಲಿ ಸಿಗುತ್ತೆ. ಬಟ್ ಇದು ಫ್ರೀನೇ ಇದೆ, ಇದರಲ್ಲಿ ಏನು ಪೇಡ್ ಇಲ್ಲ. ಇದನ್ನೂ ನೋಡ್ಕೊಂಡಿರ್ಬೇಕಾದ್ರೆ ಅದು ಸ್ಲೈಡಲ್ಲಿ ಅದು ಥರ್ಡ್ ಆಪ್ಷನ್ ಯಾಕೆ ರಾಂಗ್ ಅಂತ ಹೇಳ್ತಿದ್ದೀನಿ ಅನ್ನೋದಕ್ಕೆ ನಿಮಗೆ ಆನ್ಸರ್ ಸಿಗುತ್ತೆ. ಯಾಕಂದರೆ ಇದರಲ್ಲಿ ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಸಾಗುವಳಿ ವಿತರಿಸುವ ಮೂಲಕ ಸ್ವಯಂ ಉದ್ಯೋಗಕ್ಕೆ ಅವಕಾಶ ಕಲ್ಪಿಸುವುದು ಅಂದರೆ ಹೆಚ್ಚುವರಿ ಭೂಮಿಯನ್ನು ಭೂರಹಿತ ಸಾಗುವಳಿದಾರರಿಗೆ ವಿತರಿಸುವುದು ಅಂತಂದು ಹೇಳಿಲ್ಲ ಆ್ಯಕ್ಟಲ್ಲಿ. ಆ್ಯಕ್ಟಲ್ಲಿ ಏನು ಹೇಳಿದ್ದಾರೆ, ಹೆಚ್ಚುವರಿ ಭೂಮಿಯನ್ನು ಸರ್ಕಾರಕ್ಕೆ ಕೊಡಬೇಕು, ಸರ್ಕಾರಕ್ಕೆ ಹಿಂತಿರುಗಿಸ್ಬೇಕು ಅಂತ ಹೇಳಿದ್ದಾರೆ. ಬಟ್ ಇದರಲ್ಲಿ KPSC ಕೀ ಆನ್ಸರ್ ಪ್ರಕಾರ 3 ಹೇಳಿಕೆ ರೈಟ್ ಅಂತ ಹೇಳಿದ್ದಾರೆ. ಬಟ್ KPSCನ ಹಾಗೆ ಹೇಳಿದಾಗ ನಾವೇನು ಮಾಡೋಕ್ಕಾಗಲ್ಲ, ಅದು ರಿವೈಸ್ ಏನು ಬಿಡ್ತಾರೆ ಗೊತ್ತಿಲ್ಲ, ಬಿಟ್ಟ ಮೇಲೆ ನೋಡೋಣಂತೆ. ಬಟ್ ಇವಾಗಂತೂ ಇವು 3 ರೈಟ್ ಅಂತಾನೆ ಅನ್ಕೋಬೇಕು ಈಗ ನೀವು. ನೆಕ್ಸ್ಟ್, ಭೂ ಸುಧಾರಣಾ ಕ್ರಮಗಳನ್ನು ಪರಿಗಣಿಸಿ. ಮಧ್ಯವರ್ತಿಗಳ ನಿರ್ಮೂಲನೆ ಮಾಡೋದು. ಮಧ್ಯವರ್ತಿಗಳು, ಇಲ್ಲಿ ಜಮೀನ್ದಾರ್ ಇರ್ತಾನೆ, ಇಲ್ಲಿ ರೈತ ಇರ್ತಾನೆ. ಮಧ್ಯವರ್ತಿಗಳು ಇಲ್ಲಿ ದುಡ್ಡು ಇಸ್ಕೊಳಕ್ಕೆ ಇವ್ರಿಗೇನೋ ಒಂದು ಎಕರೆಗೆ ಇಷ್ಟ ಅಂತಂದು 1 ಎಕರೆ 100 ರೂಪಾಯಿ ಕೊಡಪ್ಪ ಅಂತ ಹೇಳಿರ್ತಾರೆ. ಇವ್ನು ಜಮೀನ್ದಾರ 1 ಎಕರೆ 100 ರೂಪಾಯಿ ಕೊಡ್ಬೇಕಂತಂದು ಫಸ್ಟ್ ಇವನಿಗೆ ಹೇಳಿ ಕಳ್ಸಿರ್ತಾನೆ, ಹ್ಞೂನ್ರಿ ಅಂತ ನೀವು ವರ್ಷ ಇಷ್ಟು ಕೊಡ್ಬೇಕಂತಂದು. ಬಟ್ ಇವನು ಜಮೀನ್ದಾರ ಇಂಥವ್ರು ಇವ್ ಕೂಲಿ ಮಾಡೋರು ಇವನಿಗೆ ಭಾಳ ಜನ ಇರ್ತಾರೆ ಜಮೀನ್ದಾರ್ಗೆ. ಹಾಗಿದ್ದಾಗ ಎಲ್ಲರ ಹತ್ರ ಇವನೇ ಕಲೆಕ್ಟ್ ಮಾಡೋಕ್ಕಾಗಲ್ಲ. ಹಾಗಿದ್ದಾಗ ಮಧ್ಯವರ್ತಿ ಅಂತ ಒಬ್ಬನ್ನ ನೇಮಕ ಮಾಡ್ತಾನೆ. ಯಾರು? ಜಮೀನ್ದಾರ. ಮಧ್ಯವರ್ತಿ ಅಂತಂದು ನೀನೇನು ಮಾಡಪ್ಪ, ಎಲ್ಲರ ಹತ್ರನೂ ನೀನು ದುಡ್ಡು ಇಸ್ಕೊಂಡು ಬಂದು ನನಗೆ ಕೊಡು, ಎಲ್ರಿಗೆ 100 ರೂಪಾಯಿ ಕೊಡು ಅಂತ ಹೇಳಿದೀನಿ, ನೀವು ಎಲ್ಲರ ಹತ್ರ 100 ರೂಪಾಯಿ ಇಸ್ಕೊಂಬಂದು ಕೊಡು. ಹ್ಞೂನ್ರಿ ಅಂತ ಹೇಳ್ತಾನೆ. ಇವನೇನು ಮಾಡ್ತಾನೆ, ಬಂದು ಜಮೀನ್ದಾರ್ ಹೇಳಿದ್ದಾರೆ 110 ಕೊಡ್ಬೇಕಂತೆ, ಜಮೀನ್ದಾರ್ ಹೇಳಿದ್ದಾರೆ 110 ಕೊಡ್ಬೇಕಂತೆ, ಎಲ್ಲರ ಹತ್ರ 110 ಇಸ್ಕೊಳ್ತಾನೆ. ಹೀಗಿದ್ದಾಗ ಇಲ್ಲಿ 10 ರೂಪಾಯಿ ರೈತನಿಗೆ ಲಾಸು, ಜಮೀನ್ದಾರ್ಗೂ ಲಾಸ್ 10 ರೂಪಾಯಿ. ಇಲ್ಲಿ ಜನ ಏನು ಅನ್ಕೊಂಡಿರ್ತಾರೆ, 100 ರೂಪಾಯಿ ಕೊಡ್ಬೇಕಂತ ಅನ್ಕೊಂಡಿರ್ತಾರೆ. ಬಟ್ ಇಲ್ಲಿ 10 ರೂಪಾಯಿ ಏರಿಸ್ಬಿಟ್ಟಿದ್ದಾರೆ ಅಂತ 10 ರೂಪಾಯಿ ಸೇರಿ ಕೊಡ್ತಾರೆ. ಬಟ್ ಇವನಿಗೆ 10 ರೂಪಾಯಿ ಪ್ರಾಫಿಟ್ ಆಗ್ತಿರ್ತತಿ, ಯಾರಿಗೆ? ಮಧ್ಯವರ್ತಿಗೆ. ಆದರೆ ಇವನಿಗೆ 10 ರೂಪಾಯಿ ಕಡಿಮೆ ಹೋಗ್ತಿರ್ತೈತಿ, ಬಟ್ ರೈತನಿಗೆ 10 ರೂಪಾಯಿ ಹೆಚ್ಚಿಗೆ ಲಾಸ್ ಆಗ್ತಿರ್ತೈತಿ. ಹೀಗಿದ್ದಾಗ ಇದನ್ನು ಕೂಡ ನಿವಾರಣೆ ಮಾಡ್ಬೇಕು ಅನ್ನೋದು ಭೂ ಸುಧಾರಣೆ ಕ್ರಮನ ಅಂತಂದು ಫಸ್ಟ್ನೇ ಆಪ್ಷನ್ ಕೊಟ್ಟಿದ್ದಾರೆ. ಹೌದು, ಇದು ಕೂಡ ಒಂದು ಕ್ರಮನೇ, ಇದು ರೈಟ್, ಇದು 1ನೇ ಆಪ್ಷನ್. ಹಾಗಾದ್ರೆ ಗೇಣಿ ಪದ್ಧತಿಯ ಸುಧಾರಣೆ, ಇದು ಕೂಡ ರೈಟ್. ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಹೇರಿಕೆ ಅಂದ್ರೆ ಭೂ ಹಿಡುವಳಿಗಳು ಗರಿಷ್ಠ ಮಿತಿ, ನೀನು 1 ವರ್ಷಕ್ಕೆ ಕೊಡಬೇಕು, 1 ವರ್ಷದವರೆಗೂ ನೀ 10 ಎಕರೆ, ನಂದು 10 ಎಕರೆ ನೀವು ಉಳುಮೆ ಮಾಡ್ಬೋದು ಅಂತ ಹೇಳಿದ್ರೆ, ನೀವು 1 ವರ್ಷದವರೆಗೂ ಕೊಡಂಗಿಲ್ಲ, ಭೂಮಿನ ನಿನ್ನ ಹತ್ರನೇ ಇರುತ್ತೆ. ಅದೇ ನೀನು 10 ತಿಂಗಳ ಮಾಡ್ಬಿಡ್ಲೆ, ಇಲ್ಲ ನನ್ನ ಭೂಮಿ ನನ್ ಕೊಡು ಅಂತ ಬರೋಂಗಿಲ್ಲ ಅಂತಂದು ಭೂ ಹಿಡುವಳಿಗಳ ಮೇಲೆ ಭದ್ರತೆ. ಈಗ ಒಂದು ಭೂಮಿ ಇರುತ್ತೆ, 10 ಎಕರೆ, ಯಾರೋ ರೈತ 10 ಎಕರೆ ನಿಮ್ದು 10 ಎಕರೆ ನಾವು ಉಳುಮೆ ಮಾಡ್ತೀನಿ ಕೊಡ್ರಿ ಅಂತಂದು ತೊಗೊಂಡಿರ್ತಾನೆ 10 ಎಕರೆ. ಹಾಗಿದ್ದಾಗ ನಿನಗೆ 10 ವರ್ಷ ನಾನು ಯಾವುದೇ ರೀತಿ ಇಲ್ಲಪ್ಪ, 10 ವರ್ಷ ನೀ ಇಷ್ಟು ಕಟ್ಕೊಂತ ಹೋಗಂತಂದು 10 ವರ್ಷಕ್ಕೆ ಇವನಿಗೆ ಸೀಲಿಂಗ್ ಹಾಕೊಟ್ಬಿಟ್ರೆ, 10 ವರ್ಷ ಇವನಿಗೆ ಕನ್ಫರ್ಮ್ ಅಂತ ಆಗ್ಬಿಟ್ರೆ, 10 ವರ್ಷ ಇದು ನನ್ನ ಕೈಯಾಗಿರುತ್ತೆ ಅಂತಂದು ಕಂಪ್ಲೀಟ್ ಆಗಿ ಫ್ಲಡ್ಸ್ ಆಗಿ ಕೆಲಸ ಮಾಡಿ ದುಡಿತಾನೆ. ಆದಾಯ ಬಂದದ್ದೆಲ್ಲ ಎಷ್ಟು ಇರುತ್ತೆ ಅಷ್ಟು ತೊಗೊಳ್ತಾನೆ, ಎಷ್ಟು ಕೊಡ್ಬೇಕು ಅಷ್ಟು ಹೊಡ್ತಾನೆ. ಅದೇ ಇದೇನಾದ್ರೂ ಕನ್ಫರ್ಮ್ ಇಲ್ಲ, 10 ವರ್ಷ ಅಂತ ಕನ್ಫರ್ಮೇ ಇಲ್ಲ ಅಂತ ಅಂದಾಗ, ಈಗ 10 ವರ್ಷ ಯಾವಾಗ ಹೋಗುತ್ತೆ ಯಾವಾಗ ಇಲ್ಲ ಅಂತ ಡೌಟ್ ಆದಾಗ ಅವನು ಕೆಲಸ ಮಾಡೋದಕ್ಕೂ ಸಾಮರ್ಥ್ಯ ಮೀರಿ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ಜಮೀನ್ದಾರ ಯಾವಾಗಾರ ಬಂದು ನಾನು ಹೊಲ ಕೇಳ್ಬಿಟ್ರೆ ಕೊಡ್ಬೇಕಾಗುತ್ತಲ್ಲ ನಾನು ಅಂತಂದು. ಆ ರೀತಿ ಇದನ್ನು ಗರಿಷ್ಠ ಮಿತಿ ನಿರ್ಧಾರ ಮಾಡ್ಬೇಕಂತಂದು ಭೂ ಸುಧಾರಣೆಯ ಕ್ರಮ ಏನು ಅಂತ ಕೇಳ್ತಿದ್ದಾರೆ, ಇದು ಕೂಡ ರೈಟು. ಆಮೇಲೆ ಭೂ ಹಿಡುವಳಿಗಳ ಕ್ರೋಢೀಕರಣ ಅಂದ್ರೆ, ಭೂ ಹಿಡುವಳಿಗಳ ಕ್ರೋಢೀಕರಣ ಅಂದ್ರೆ ಒಬ್ಬ ರೈತ ಇರ್ತಾನೆ, ಅವನ್ ಒಬ್ಬೊಂದೇ ಭೂಮಿ ಎಲ್ಲೆಲ್ಲಿ ಇರುತ್ತಂದ್ರೆ, ಇಲ್ಲೊಂದು 2 ಎಕರೆ, ಇಲ್ಲೊಂದು 1 ಎಕರೆ, ಇಲ್ಲಿ 3 ಎಕರೆ, ಇಲ್ಲೊಂದು 5 ಎಕರೆ, ಹಿಂಗಿರುತ್ತೆ. ಇಲ್ಲಿ 2 ಎಕರೆ, 1 ಎಕರೆ, 3 ಎಕರೆ, ಇಲ್ಲೊಂದು 5 ಎಕರೆ, ಟೋಟಲ್ ಎಷ್ಟಾಯ್ತು ಈಗ? ಒಂದು 11 ಎಕರೆ ಆಯ್ತು. 11 ಎಕರೆ ಅವನು ಜಮೀನಿದೆ. ಜಮೀನಿದ್ದಾಗ ಅವನು 11 ಎಕರೆ ಒಂದೇ ಹತ್ರ ಇದ್ದಿದ್ರೆ ಎಷ್ಟು ಚೆನ್ನಾಗಾಗ್ತಿತ್ತು ಹೇಳಿ. ಇಲ್ಲಿ ಅವನು ಇಲ್ಲಿಂದ ಇಲ್ಲಿಗೆ ಓಡಾಡೋ ತಪ್ತಿತ್ತಾ, ಇಲ್ಲಿಂದ ಇಲ್ಲಿಗೆ ಓಡಾಡೋ ತಪ್ತಿತ್ತಾ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. 11 ಎಕರೆ ಒಂದೇ ಹತ್ರ ಇದ್ರೆ ಇಷ್ಟಕ್ಕೂ ಒಂದೇ ಬೆಳೆ ಹಾಕೊಂಡು ಒಳ್ಳೆ ಬೆಳೆ ಮಾಡ್ತಿದ್ದ. ಬಟ್ ಅವನು ಇಲ್ಲಷ್ಟು 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 ಇಲ್ಲಿ ಟೈಮ್ ಕೊಡೋದು ಇಲ್ಲಿ ಟೈಮ್ ಕೊಡೋದಾದಾಗ ಸರಿ ಬೆಳೆಕಾಗಲ್ಲ. ಇದನ್ನ ಭೂ ಹಿಡುವಳಿಗಳ ಕ್ರೋಢೀಕರಣ, ಇದನ್ನ ಎಲ್ಲ ಒಂದೇ ಕಡೆ ಮಾಡಬೇಕು ಅನ್ನೋದು
ಇದು ಕೂಡ ಒಂದು ದೃಷ್ಟಿನ ಅಂತ ಕೇಳ್ತಾರೆ. ಹೌದು ಅಂದ್ರೆ ಒಂದೇ ಕಡೆ ಹೇಗೆ ಮಾಡ್ತಾರೆ, ಇಲ್ಲೈತಿ 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 ಅಂತ ಅಂದಾಗ ಇಲ್ಲಿ ಇವನು ಎ ಅಂತ ಅನ್ಕೊಡ್ರಿ, ಇವನು ಬಿ. ಬಟ್ ಇಲ್ಲಿ ಇದಕ್ಕೆ ಹತ್ಕೊಂಡೆ ಬೀದೈತಿ, ಇದಕ್ಕೆ ಹತ್ಕೊಂಡು ಬೀದೈತಿ, ಇದಕ್ಕೆ ಹತ್ಕೊಂಡು ಬೀದೈತಿ, ಇದಕ್ಕೆ ಹತ್ಕೊಂಡು ಬೀದ. ಹಂಗಿದ್ದಾಗ ಇವನೇ ಮಾಡ್ತಾನಂದ್ರೆ ಈ ಕೆಳಗಲ್ ಎರಡು ನೀನು ನಾನು ಜಾಯಿಂಟ್ ಆಗ್ಯಾವಲ್ಲಪ್ಪ, ಇವು 4 ನೀ ತೊಗೊಂಡ್ಬಿಡು, ಇವೆರಡು 4 ತಗೊಂಡ್ಬಿಡ್ತೀನಿ ಅಂತ ಇದ್ರ ಎ ಮಾಡ್ತಾನೆ, ಹಿಂಗೆ ಬಿ ಮಾಡ್ತಾನೆ. ಹಿಂಗೆ ಒಂದೇ ಕಡೆ ಮಾಡಿಕೊಂಡು ಕೃಷಿಲಿ ಉನ್ನತ ಸ್ಥಾನ ಅಂದ್ರೆ ಚೆನ್ನಾಗಿ ಬೆಳೀಲಿ ಅನ್ನೋದು ಆ ದೃಷ್ಟಿಯಿಂದನೂ ಕೂಡ ಭೂ ಸುಧಾರಣೆ ಕ್ರಮವಾಗಿದೆನಾ ಅಂತ ಕೇಳ್ತಿದ್ದಾರೆ. ಇದು ಕೂಡ ರೈಟ್. ಇದಕ್ಕೆ ಆನ್ಸರ್ ಮೇಲಿನ ಎಲ್ಲವೂ ಅಂದ್ರೆ ABCD ಎಲ್ಲವೂ ರೈಟ್ ಆಗಿದಾವೆ ಇದಕ್ಕೆ ಆನ್ಸರ್. ಓಕೆನಾ, ಅರ್ಥ ಆಯ್ತು ಅಂದ್ಕೊಳ್ತೀನಿ. ಬಟ್ ನಾ ಅದರಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇನು ಇದೆ ಹೇಳಿದ್ನಲ್ವ ನಿಮಗೆ, ಅದ್ರಲ್ಲಿ ತೊಗೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಅದರಲ್ಲಿ. ಓಕೆನಾ, ಅದು ಹೇಗೆ ತೊಗೊಳ್ಳೋದಂತ ಅಂದರೆ ನೀವು ಚಾನಲ್ಗೆ ಹೆಂಗೆ ಜಾಯ್ನ್ ಆಗೋದಂದ್ರೆ, ಈ ನಂದು ಚಾನಲ್ ಓಪನ್ ಮಾಡಿಕೊಡ್ಲೆ ಹೀಗೆ ಬರುತ್ತೆ, ಸಬ್ಸ್ಕ್ರೈಬ್ ಆಗಿರ್ಬೇಕು ನೀವು. ಸಬ್ಸ್ಕ್ರೈಬ್ ಆದಮೇಲೆ ನೆಕ್ಸ್ಟ್ ಜಾಯಿನ್ ಬಟನ್ ಅಂತ ಬರುತ್ತೆ. ಜಾಯಿನ್ ಬಟನ್ ಓಪನ್ ಮಾಡಿಕೊಡ್ಲೆ ನಿಮಗೆ ಅಲ್ಲಿ ಫಸ್ಟ್ 29 ಅಂತ ಒಂದಿರುತ್ತೆ, ಅದಕ್ಕೆ ಜಾಯ್ನ್ ಆದರೆ ನಿಮಗೆ ಕ್ಲಾಸ್ ಇರಲ್ಲ, ಜಸ್ಟ್ ನನಗೆ ದುಡ್ಡು ಅಷ್ಟೇ ಬರುತ್ತೆ. ಬಟ್ ನೀವು ಇದಕ್ಕೆ ಬಂದರೆ ಅಂದರೆ 89 ರೂಪಿಗೆ PDO ಎಕ್ಸ್ಟ್ರಾ ಸಿಲೆಬಸ್ ಅಂತಲೇ ಟಾಪಿಕ್ ಮಾಡಿದ್ದೀನಿ. ಇದರಲ್ಲಿ ಎಲ್ಲ ವೀಡಿಯೋಸ್ ಇದ್ದಾವೆ, ನಿಮಗೆ ಬೇಕಾದರೆ ನೋಡ್ಕೊಳ್ಳಿ. ಇದರಲ್ಲಿ ಏನು ಒತ್ತಾಯ ಇಲ್ಲ, ನಿಮಗೆ ಬೇಕಾದ್ರೆ ನೋಡ್ಕೊಳ್ಳಿ. ಬಟ್ ಆಮೇಲೆ ಎಕ್ಸಾಮ್ ಮುಗಿದ್ಮೇಲೆ ಸರ್ ಇದ್ರಲ್ಲಿ ಬಂದಿಲ್ಲ ಅನ್ನೋಂಗಿಲ್ಲ. ಯಾಕಂದರೆ ಬರ್ಬೋದು, ಬರದೇನೆ ಇರ್ಬೋದು. ಯಾಕಂದರೆ KPSC ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ರೈಟಾ. ಬೇಕಾದ್ರೆ ನಿಮ್ಗೆ ಕನ್ಫರ್ಮೇಷನ್ಗೆ ಇವೆರಡು ವೀಡಿಯೋ ಮಾಡಿದ್ದೀನಿ ನಾನು, KPSCಲಿ ಎಲ್ಲಿ ಬಂದಿರೋ ಕ್ವಶನ್ಸ್ ಅಂತಂದು ನಾನು ಮಾಡಿರೋ ವೀಡಿಯೋದಲ್ಲಿ. ಪಂಚಾಯತ್ ಬಗ್ಗೆ, ಆಮೇಲೆ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ. ಇದರಲ್ಲಿ ಮಾತ್ರ ನಾನು ಇದರಲ್ಲಿ ಲ್ಯಾಂಡ್ ರಿಫಾರ್ಮ್ಸು, ಪಂಚಾಯತು, ಸಹಕಾರ ಸಂಘ, ಸೈನ್ಸ್ ಆ್ಯಂಡ್ ಟೆಕ್ ಅಂತಂದು ಅದರಲ್ಲಿ ಬರುತ್ತಲ್ವ, ಆ್ಯಪ್ಸು, ಪೋರ್ಟಲ್ಲು, ಅದ್ರ ಕೂಡ ರಿಲೇಟೆಡ್ ಮಾಡಿದ್ದೀನಿ ಇದರೊಳಗೆ. ಮತ್ತೇನು ಮಾಡ್ತೀನಿ, ಎನ್ವಿರಾನ್ಮೆಂಟ್ ಸೈನ್ಸು, ಪರಿಸರಕ್ಕೆ ಸಂಬಂಧಿಸಿದಂತೆ ಅದು ಮಾಡ್ತೀನಿ. ಅದರಲ್ಲಿ ಮತ್ತೆ ಬೇಸಿಕ್ ಕಾನ್ಸೆಪ್ಟು, ಎಕೋಟೋನು, ಎಕಲಾಜಿಕಲ್ ನಿಚೆ, ಈ ಥರ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ ಬರ್ತಾವಲ್ಲ ಅವನು ಕೂಡ ಎಲ್ಲ ಕವರ್ ಮಾಡಿದ್ದೀನಿ. ನೀವು ಬೇಕಂದರೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಇಲ್ಲಿವರೆಗೂ ನನ್ನ ಕ್ಲಾಸ್ ನೋಡಿದ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಹಾಗೆ ಇದು PDF ಎಲ್ಲಿ ಸಿಗುತ್ತೆ ಅಂದರೆ ಸ್ಟಡಿ ಜೋನ್ ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ನಾನು, ಅದರಲ್ಲಿ ಹೋಗಿ ನೀವು ಜಾಯ್ನ್ ಆದರೆ ಈ PDF ಹಾಕ್ತೀನಿ ಅಲ್ಲಿಗೆ. ನೀವು ಇದನ್ನು ತೊಗೊಂಡು ಇನ್ನೊಂದ್ಸರಿ ನೀವು ರಿವೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕ್ಲಾಸ್ ನೋಡಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಕ್ಲಾಸ್ ಹೇಗಿತ್ತಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.